ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ನಡೆಸುತ್ತಿರುವ ಸೇವಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಮಾತನಾಡಿ, ಕೆವಿ ಪಂಚಗಿರಿ ದತ್ತಿ ಅಧ್ಯಕ್ಷ ಕೆವಿನ್ ನವೀನ್ ಕಿರಣ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕಗಳನ್ನು ಉಚಿತವಾಗಿ ನೀಡಿದ್ದಾರೆ. ಗ್ರಂಥಾಲಯಕ್ಕೆ ಬರುವ ಮುಸ್ಲಿಂ ಮಕ್ಕಳು ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಕಲಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಗ್ರಂಥಾಲಯದಲ್ಲಿ ಇಂಗ್ಲಿಷ್, ಉರ್ದು ಹಾಗೂ ಕನ್ನಡ ಪುಸ್ತಕಗಳು ಇರುವುದರಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದರು. ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗ್ರಂಥಾಲಯಕ್ಕೆ, ಉರ್ದು ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕವನ್ನು ನೀಡಿದ್ದಾರೆ. ಅವ್ರಿಗೂ ನಮ್ಮ ನವೀನ್ ಕಿರಣ್ ಹುಟ್ಟುಹಬ್ಬದ ಶುಭಾಶಯಗಳು ನಾನು ತಿಳಿಸ್ತಾ, ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಇದು ಉರ್ದು ಗ್ರಂಥಾಲಯ ಆದರೂ ಸಹ ಇಲ್ಲಿ ಕನ್ನಡ ಪುಸ್ತಕ, ಇಂಗ್ಲೀಷು ಎಲ್ಲ ಭಾಷೆಗಳದ್ದು ಇಲ್ಲಿ ನಮ್ಮ ಹತ್ರ ಸಿಗುತ್ತೆ. ಇವ್ರು ಹೇಳ್ದಂಗೆ ಭಾನುವಾರ ಶಾಲೆ ಮಕ್ಕಳು ಬರ್ತಾರೆ, ಸಂಜೆ ಟೈಮ್ ಬೇರೆಯವರು ಲೋಕಲ್ ಅವರು ಬರ್ತಾರೆ. ನಾವು ಉರ್ದು ಗ್ರಂಥಾಲಯ ಆದ್ರೂ ಸಹ, ನನ್ನ ಮಾತೃಭಾಷೆ ಉರ್ದು ಆದ್ರೂ ಸಹ ನಾವು ಮೊದಲನೇ ಸ್ಥಾನ ಕನ್ನಡಕ್ಕಾಗಿ ಕೊಡ್ತೀವಿ. ಕೆವಿ ನವೀನ್ ಕಿರಣ್ ಅವರಿಗೆ 100 ವರ್ಷ ಆಯುಷ್ಯ ದೇವರು ದಯಪಾಲಿಸಲಿ. ಅವರಿನ್ನೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿ ಎಂದು ಹಾರೈಸಿದರು. ಕೆವಿ ನವೀನ್ ಕಿರಣ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಗುಂಪು ಮರದ ಆನಂದ್ ಮಾತನಾಡಿ, ನವೀನ್ ಕಿರಣ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆಸುತ್ತಿರುವ ಸೇವಾ ಸಪ್ತಾಹದ 5ನೇ ದಿನ ಗುಡಿಬಂಡೆ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕಗಳನ್ನು ನೀಡಲಾಯಿತು. ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಕಲಿಯಲು ಅವಕಾಶವಾಗುತ್ತದೆ. ರಾಷ್ಟ್ರ ನಾಯಕರ, ಕವಿಗಳ, ಸಮಾಜ ಸುಧಾರಕರ ಕನ್ನಡ ಪುಸ್ತಕಗಳನ್ನು ನೀಡಿದ್ದೇವೆ. ಜೊತೆಗೆ ಸಿವಿ ವೆಂಕಟರಾಯಪ್ಪನವರ ಜೀವನ ಚರಿತ್ರೆಯ ಪುಸ್ತಕ ನೀಡಿದ್ದೇವೆ. ಕೆವಿ ನವೀನ್ ಕಿರಣ್ ಅವರ ಸಾಧನೆಗಳ, ಸಮಾಜ ಸೇವೆ, ರಕ್ತದಾನದ ಬಗ್ಗೆ ಸಂಘದ ಸದಸ್ಯರಿಗೆ ತಿಳಿಸಲಾಯಿತು ಎಂದರು. ಇಂದು ಗುಡಿಬಂಡೆಯಲ್ಲಿ ವಿಶೇಷ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿದೆ, ನವೀನ್ ಕಿರಣ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ 7 ದಿವಸಗಳ ಕಾಲ ಸಪ್ತಾಹವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಇಂದು ಈ ಒಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತು ಗ್ರಂಥಾಲಯಕ್ಕೆ ವಿವಿಧ ಪುಸ್ತಕಗಳನ್ನು, ಕನ್ನಡ ಪುಸ್ತಕಗಳನ್ನು ನೀಡ್ತಾ ಇದ್ದೀವಿ. ಅಂದರೆ ಕನ್ನಡಕ್ಕೆ ಅಂದರೆ ಕನ್ನಡಕ್ಕೆ ಹೋರಾಡಿರೋವಾಗ್ಬೋದು, ಕನ್ನಡ ಕವಿಗಳಾಗ್ಬೋದು, ರಾಷ್ಟ್ರ ನಾಯಕರ ಮತ್ತು ಗೀತೆಗಳಾಗ್ಬೋದು, ಅಥವಾ ಒಳ್ಳೆ ಕಥೆಗಳಿರುವಂಥ ತೆನಾಲಿ ರಾಮಕೃಷ್ಣನ ಕಥೆಗಳಾಗ್ಬೋದು, ಬೀರ್ಬಲ್ ಮತ್ತು ಅಕ್ಬರ್ನ ಕಥೆಗಳಾಗ್ಬೋದು, ಒಳ್ಳೊಳ್ಳೆ ಕಥೆಗಳನ್ನು. ಯಾಕಂದರೆ ಈ ಗ್ರಂಥಾಲಯಕ್ಕೆ ಹಲವಾರು ಮಕ್ಕಳು ಬರ್ತಾರೆ ಓದೋದಕ್ಕೆ. ಅವರು ಕನ್ನಡ ಕಲಿಬೇಕು. ಕನ್ನಡವನ್ನು, ಈ ಕನ್ನಡ ಬುಕ್ಗಳನ್ನು ತೆಗೆದುಕೊಂಡು ಆ ಬುಕ್ಗಳನ್ನು ಓದಿ ಕನ್ನಡ ಪ್ರಶ್ನಿಸಬೇಕನ್ನೋ ಉದ್ದೇಶದಿಂದ ನಮ್ಮ ಈ ಒಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಾಜೀರ್ ಅವರು ಈ ಗ್ರಂಥಾಲಯ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ರೀತಿಯ ಒಂದು ಪುಸ್ತಕಗಳು ಅದರಲ್ಲಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.